ಇವರು ಸೈಯದ್ ನೂರುಲ್ಲಾ ಸುಮಾರು 30 ವರ್ಷಗಳ ಕಾಲ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳಲ್ಲಿ ಚಾಲಕನಾಗಿ ಸೇವೆ ಸಲ್ಲಿಸಿದ ನಿಷ್ಠಾವಂತ ಸರ್ಕಾರಿ ಬಸ್ ಚಾಲಕ. 1994ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಆರಂಭಗೊಂಡ ಅಂದಿನಿಂದ ಇಂದಿನವರೆಗೂ ಸುದೀರ್ಘ 30 ವರ್ಷಗಳ ಕಾಲ ನಿಸ್ವಾರ್ಥತೆ ಹಾಗೂ ಬಹಳ ಅಚ್ಚುಕಟ್ಟಾಗಿ ತನ್ನ ಚಾಲಕ ವೃತ್ತಿಯ ಕರ್ತವ್ಯವನ್ನ ಸಮರ್ಥವಾಗಿ ನಿರ್ವಹಿಸಿ 2025 ಜನವರಿ 31ರಂದು ನಿವೃತ್ತಿ ಪಡೆಯುತ್ತಿರುವ ಬಿಎಂಟಿಸಿ ಬಸ್ ಚಾಲಕರಾಗಿದ್ದಾರೆ ಸೈಯದ್ ನೂರುಲ್ಲಾ. ಅದರಲ್ಲೂ ವಿಶೇಷವಾಗಿ ಮೆಚ್ಚಬೇಕಾದ ಸಂಗತಿಯೆಂದರೆ ಸೈಯದ್ ನೂರುಲ್ಲಾರವರು ಸರ್ಕಾರಿ ಬಸ್ ಚಾಲಕನಾಗಿ ಸೇವೆ ಆರಂಭಿಸಿದ ಅಂದಿನಿಂದ ಇಂದಿನವರೆಗೂ ತನ್ನ ಕರ್ತವ್ಯದಲ್ಲಿ ಯಾವುದೇ ಒಂದು ಲೋಪಗಳಿಲ್ಲ. ಒಂದೇ ಒಂದು ಗೈರು ಹಾಜರಿ ಅಥವಾ ಅಪಘಾತ ಕೇಸ್ ಇವುಗಳು ಯಾವುದೂ ಕೂಡ 30 ವರ್ಷಗಳಲ್ಲಿ ಸೈಯದ್ ನೂರುಲ್ಲಾ ಹೆಸರಿನಲ್ಲಿ ರೆಕಾರ್ಡ್ ಆಗಿಲ್ಲ. ಯಾವತ್ತೂ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹಾಗೂ ಮುಗುಳ್ಳಗೆಯ ಮುಖದಲ್ಲಿ ಸದಾ ಹಸನ್ಮುಖಿಯಾಗಿರ್ತಾರೆ ಸೈಯದ್ ನೂರುಲ್ಲಾ. ಇವರ ಕರ್ತವ್ಯ ನಿಷ್ಠೆ, ತಾಳ್ಮೆ ಹಾಗೂ ಸುದೀರ್ಘ ವರ್ಷಗಳ ಅನುಭವದಿಂದ ಪಳಗಿದ ಅವರ ನಿಖರವಾದ ಚಾಲನೆ ಇವುಗಳೆಲ್ಲವೂ ಅವರನ್ನ ವೃತ್ತಿಯಲ್ಲಿ ಉನ್ನತ ಮಟ್ಟದ ಚಾಲಕ ನೌಕರಿಗೆ ಪ್ರಮೋಷನ್ ಲಭಿಸುವಂತೆ ಮಾಡಿತ್ತು. ನಿವೃತ್ತಿಯ ಹಿಂದಿನ ದೀರ್ಘ ವರ್ಷಗಳಲ್ಲಿ ಸೈಯದ್ ನೂರುಲ್ಲಾರವರು ವಿವಿಐಪಿಗಳ ಚಾಲಕನಾಗಿ ಸೇವೆಯಲ್ಲಿದ್ದರು. ಸಾಧಾರಣವಾಗಿ ಸೆಲೆಬ್ರಿಟಿಗಳು ಅಥವಾ ವಿಐಪಿ ವ್ಯಕ್ತಿಗಳು ತಮ್ಮ ಚಾಲಕರನ್ನ ಸಣ್ಣ ಲೋಪಗಳು ಕಂಡು ಬಂದರೂ ಆಗಾಗ ಚಾಲಕರನ್ನ ಬದಲಾಯಿಸುತ್ತಾರೆ. ಆದರೆ ಈ ಸಂಗತಿಯಲ್ಲಿ ಸೈಯದ್ ನೂರುಲ್ಲಾರವರ ವಿಷಯವು ತದ್ವಿರುದ್ಧವಾಗಿತ್ತು. ನಿರಂತರವಾಗಿ 5 ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ಗಳಿಗೆ ಸೈಯದ್ ನೂರುಲ್ಲಾರವರೇ ಚಾಲಕರಾಗಿದ್ದರು. ಅದರಲ್ಲೂ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೋಬ್ಬರಿ 50 ಬಾರಿ, ಯಡಿಯೂರಪ್ಪರವರಿಗೆ 8 ಬಾರಿ ಸಿಟಿ ರೌಂಡ್ಸ್ಗೆ ಸೈಯದ್ ನೂರುಲ್ಲಾರವರು ಚಾಲಕರಾಗಿದ್ದರು. ಜೊತೆಗೆ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿರವರು ಬೆಂಗಳೂರಿಗೆ ಬಂದ್ರೆ ಅವರ ಚಾಲಕರು ಸೈಯದ್ ನೂರುಲ್ಲಾರವರೇ ಆಗಿದ್ದರು. ಮತ್ತು ಬಾಲಿವುಡ್ ನಟ ಹೃತಿಕ್ ರೋಷನ್ ಹಾಗೂ ಇತರ ಹಲವು ಸೆಲೆಬ್ರಿಟಿಗಳಿಗೂ ಚಾಲಕನಾಗಿ ಸೈಯದ್ ನೂರುಲ್ಲಾರವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿರಾಟ್ ಕೊಹ್ಲಿ ಹಾಗೂ ಹಲವು ಹಿರಿಯ ನಾಯಕರು ತನ್ನ ಚಾಲನೆ ಮತ್ತು ಒಡನಾಟಗಳಿಗೆ ಬೆನ್ನು ತಟ್ಟಿದ್ದು ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದ ಸವಿ ನೆನಪುಗಳನ್ನ ಸೈಯದ್ ನೂರುಲ್ಲಾರವರು ಖುಷಿಯಿಂದ ಹಂಚಿಕೊಂಡಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಕರ್ನಾಟಕ ಸರ್ಕಾರ ಹಾಗೂ ಇತರೆ ಹಲವು ಸಂಘ ಸಂಸ್ಥೆಗಳು ಚಿನ್ನ ಹಾಗೂ ಬೆಳ್ಳಿಯ ಪದಕಗಳು ಮತ್ತು ಸನ್ಮಾನಗಳನ್ನ ನೀಡಿ ಗೌರವಿಸಿದೆ. ಸುದೀರ್ಘವಾದ 30 ವರ್ಷಗಳ ಕಾಲ ನಿಷ್ಠಾವಂತ ಸರ್ಕಾರಿ ಬಸ್ ಚಾಲಕನಾಗಿ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತಿ ಪಡೆಯುತ್ತಿರುವ ಸನ್ಮಾನ್ಯ ಸೈಯದ್ ನೂರುಲ್ಲಾರವರ ಮುಂದಿನ ಬಾಳು ಹಸನಾಗಿರಲಿ. ಸೈಯದ್ ನೂರುಲ್ಲಾರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.